ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಈ ಒಂದು ಜ್ಯೋತಿಷ್ಯ ಮತ್ತು ವಿಜ್ಞಾನ ಅಂದರೆ ಆಸ್ಟ್ರಾಲಜಿ ಮತ್ತು ಈ ಒಂದು ಸೈನ್ಸ್ ಇವೆರಡರ ನಡುವಿನ ಒಂದು ಸಂಬಂಧ ಯಾವ ರೀತಿ ಇದೆ ಗುರುಗಳೇ, ಇದರ ಬಗ್ಗೆ ತಿಳಿಸಬಹುದು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಸೈನ್ಸ್ ಅಂಡ್ ಅಸ್ಟ್ರಾಲಜಿ ಈ ಎರಡರ ಮಧ್ಯೆ ನಾವಿದ್ದೇವೆ. ಫುಲ್ ಆಸ್ಟ್ರಾಲಜಿನೂ ಇಲ್ಲ, ಫುಲ್ ಸೈನ್ಸು ಇಲ್ಲ, ಇನ್ ಬಿಟ್ವೀನ್ ಅಲ್ಲ, ಎರಡೂ ಬೇಕು, ಮಧ್ಯದಲ್ಲಿ ನಾವಿದ್ದೇವೆ. ಎರಡೂ ಕೂಡ ಎರಡು ನೇತ್ರಗಳು. ಏಕೆಂತಂದ್ರೆ ಈ ವಿಜ್ಞಾನ ಇದೆಯಲ್ಲ, ಈ ವಿಜ್ಞಾನ ಅನ್ನೋದು ರಿಸರ್ಚ್ ಮಾಡುವಂಥದ್ದು. ಯಾವುದ್ರ ಮೇಲೆ ಮಾಡುತ್ತೆ ಅದು. ಅದಕ್ಕೆ ರಾ ಮೆಟೀರಿಯಲ್ಲೇ ಈ ಆಧ್ಯಾತ್ಮ. ಆ ಆಧ್ಯಾತ್ಮದಲ್ಲಿ ಭಾಗಶಃ ಒಂದು ಭಾಗ, ಒಂದೆರಡು ಲೀಫು ಈ ಆಸ್ಟ್ರಾಲಜಿ. ಈಗಷ್ಟೇ ತೆಗೆದುಕೊಳ್ಬೇಕು. ಏನಾಗತ್ತೆ ಅಂತಂದರೆ, ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಇದೆಯಲ್ಲ, ಜ್ಯೋತಿ ಅಂದರೆ ಬೆಳಕು, ಶ ಅಂದರೆ ಇನ್ನು ಆ ವ್ಯಕ್ತಿಗೆ ಸಂಬಂಧಪಟ್ಟ ವಿಷಯ. ಯಾರಿಗೆ ಯಾವುದು ಬೇಕೋ ಆ ವಿಷಯವನ್ನು ತೆಗೆದುಕೊಳ್ಳೋದು, ನೋಡುವುದು, ಅದರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡತಕ್ಕಂತಹದ್ದು, ಮಾಡಿದರ ಪ್ರತಿಫಲವನ್ನು ಅಪೇಕ್ಷಿಸಿ ಪಡ್ಕೊಳ್ಳತಕ್ಕಂತಹದ್ದು ಇರುತ್ತವೆ. ಏನು ನಡೀತಾ ಇದೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳುವಂಥದ್ದು. ಇದಕ್ಕೆ ಸಂಪೂರ್ಣವಾಗಿ ವಿಜ್ಞಾನಕ್ಕೆ ರಾ ಮೆಟೀರಿಯಲ್ ಇಲ್ಲ ಅಂದರೆ ನೀವೇನು ಮಾಡೋಕ್ಕೆ ಬರಲ್ಲ. ಈಗ ಒಂದು ವಿಮಾನವನ್ನು ಅಥವಾ ಒಂದು ಬಸ್, ಒಂದು ಟ್ರಕ್ ಏನಾಗಿದ್ರೂ ಸರಿಯೇ, ಅದನ್ನು ತಯಾರು ಮಾಡಬೇಕಂದ್ರೆ ಅದಕ್ಕೊಂದು ಮೆಟೀರಿಯಲ್ ಬೇಕಲ್ಲ. ಎಲ್ಲಿ ಸಿಗ್ತವೆ ಅವೆಲ್ಲ? ಎಲ್ಲವೂ ಭೂಮಿಯಿಂದಲೇ. ಕಬ್ಬಿಣವನ್ನೇ ತೆಗೆದುಕೊಳ್ಳೋಣ, ಅದಕ್ಕೆ ಮೇಜರಾಗಿ ಬಳಸ್ತಕ್ಕಂಥ ಕಬ್ಬಿಣವನ್ನೇ ತೆಗೆದುಕೊಳ್ಳೋಣ. ಭಗವಂತ ಅವನ ಯೋಚನೆ ಮಾಡಿ ಎಲ್ಲವನ್ನು ಕೂಡ ನಮ್ಮ ಕಾಲ ಕೆಳಗಡೆ ಬಚ್ಚಿಟ್ಟಿರ್ತಾನೆ. ಇನ್ನು ನೀನು ಮೇಲೆ ಯೋಚನೆ ಮಾಡಿ ಅದನ್ನು ತಗೋ ಅಂತ. ಇನ್ನು ಈ ವಿಜ್ಞಾನಕ್ಕೆ ಸಂಬಂಧಪಡುವಂಥದ್ದು ಏನು ಇದೆಯೋ, ಬುದ್ಧಿಮತ್ತೆ, ಜ್ಞಾನವನ್ನು ಒಮ್ಮೆ ನಿನ್ನ ತಲೆಗೆ ಹಾಕ್ಕೊಳ್ತಾ ಯೋಚನೆ ಮಾಡ್ತಾ ಇನ್ನಿಕೆ ನೋಡಿದ್ರೆ ಮಾತ್ರ ಸಿಗುವಂಥದ್ದು. ಇಷ್ಟೇ ಯಾಕೆ, ನೀವು ಈಗೇನೋ ವಿಜ್ಞಾನ ಇದೆ ಒಪ್ಕೊಳ್ಳೋಣ, ಈಗ ಸ್ವಲ್ಪ ಸೈನ್ಸ್ ಅಂತ ನಮ್ಮ ಮುಂದಿದೆ ಒಪ್ಕೊಳ್ಳೋಣ. 100 ವರ್ಷಗಳ ಹಿಂದೆ ಅಥವಾ 1000 ವರ್ಷಗಳ ಹಿಂದೆ, ನಾವೊಂದು 500 ವರ್ಷಗಳ ಹಿಂದಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ಯಾವ ಸಮಯವನ್ನು ಆಧರಿಸಿ ಬರೆದರ ಗೊತ್ತಿಲ್ಲ. ಅಂದಿನ ಪಂಚಾಂಗದಲ್ಲೂ ಕೂಡ ಇವತ್ತು ನಿಮಗೆ ಮೀಡಿಯಾ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾ ಇದೆ, ಮತ್ತೊಂದು ಎಲ್ಲ ಏನು ನೋಡೋದು ಗೊತ್ತಾಗ್ಬಿಡುತ್ತೆ. 500 ವರ್ಷಗಳ ಹಿಂದೇನೆ ಪಂಚಾಂಗವನ್ನು ಬರೆದಿಟ್ಟಿದ್ದು. ಇಂಥ ಡೇಟ್ಗೆ ಅಮಾವಾಸ್ಯೆ ಆಗುತ್ತೆ, ಇಂಥ ಡೇಟ್ಗೆ ಪೌರ್ಣಿಮೆ ಆಗುತ್ತೆ, ಇಂಥ ಡೇಟ್ಗೆ ಗ್ರಹಣ ಆಗುತ್ತೆ ಅಂತ. ಆವತ್ತಿನ ಕಾಲಕ್ಕೆ ಯಾವ ವಿಜ್ಞಾನವೂ ಇರಲಿಲ್ಲ. ಈಗ ಅದರ ಬಗ್ಗೆ ಹೌದಾ 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 ನಿಜಾನ ಅಂತ ಸಂಶೋಧನೆ ಮಾಡಕ್ಕೆ ಬರ್ತಾ ಇದ್ದಾರೆ. ನೀವು ಹೌದು ಅಂದ್ರೂ ಅಷ್ಟೇ, ಅಲ್ಲ ಅಂದ್ರೂ ಅಷ್ಟೇ. ಅದಕ್ಕಾಗಿ ವಿಜ್ಞಾನಕ್ಕೆ ಸೆಡ್ಡು ಹೊಡೆದು ಮಾತಾಡೋದ ಶಕ್ತಿ ಏನಾದ್ರು ಇದೆ ಅಂತಂದರೆ ಆಧ್ಯಾತ್ಮಕ್ಕೆ 10 ಪಟ್ಟು ಇದೆ. ನಿಮಗೆ ಬೇರೆ ಇನ್ನು ಆಪ್ಷನ್ ಇಲ್ಲ. ರಾ ಮೆಟೀರಿಯಲ್ ನಾವೇ. ನೀವು ಒಂದಷ್ಟು ಕಾಲ ಕೆಳಗಿನ ಮಣ್ಣನ್ನು ತಯಾರು ಮಾಡಲಿಕ್ಕೂ ಶಕ್ತಿ ಇಲ್ಲ. ಅದಕ್ಕೆ ಈ ನಾಸಾದ ವಿಜ್ಞಾನಿಗಳು ರಾಕೆಟ್ ಉಡಾವಣೆ ಮಾಡುವಾಗ ಎಲ್ಲ ಆದಮೇಲೆ ಲಾಸ್ಟ್ ಕೊನೆಯದಾಗಿ ಅಷ್ಟು ಜನ ಸೈಂಟಿಸ್ಟ್, ನಾಸಾದ ವಿಜ್ಞಾನಿಗಳು ತಿರುಪತಿ ಶ್ರೀನಿವಾಸನ ದೇವಸ್ಥಾನಕ್ಕೆ ಬಂದು ಒಂದು ನಮಸ್ಕಾರವನ್ನು ಮಾಡಿ ಮರೆ ಹೋಗ್ತಾರೆ. ಸ್ವಾಮಿ, ಇದನ್ನು ನಮಗೆ ಈ ರೀತಿ, ಅಂದರೆ ಒಂದು ಎನರ್ಜಿ ಇದೆ ಈ ಒಂದು ಜಗತ್ತಿನಲ್ಲಿ, ಒಂದು ವಿಶ್ವಶಕ್ತಿ ಇದೆ. ಆ ಶಕ್ತಿನೇ ನಾವೊಂದು ಕಲ್ಲಿನ ರೂಪದಲ್ಲಿ ಹಿಡಿದಿಟ್ಟಿರ್ತೇವೆ ಅನ್ನೋದು. ಹೇಗೆ ಒಂದು ಟ್ರಾನ್ಸ್ಫಾರ್ಮಲ್ಲಿ ವಿದ್ಯುತ್ ಇರುತ್ತೋ, ಹೇಗೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಕರೆಂಟನ್ನು UPS ಅಲ್ಲಿ ಹಿಡಿದಿಟ್ಕೊಂಡು ನಮಗೆ ಬೇಕಾದಾಗ ಬಳಕೆ ಮಾಡಿಕೊಳ್ತೀವೋ, ಹಾಗೆ ಭಗವಂತನನ್ನು ಕೂಡ ಸ್ವಾಮಿ ಈ ರೀತಿ ನಾವು ಮಾಡಿದ್ದೇವೆ, ಇದು ನಮಗೆ ಅವಶ್ಯಕತೆ ಇದೆ, ಬೇಕಾದ ಸ್ಥಿತಿಯಲ್ಲಿದೆ, ಅದನ್ನು ನಮಗೆ ಈ ರೀತಿಯಾಗಿ ಅನುವು ಮಾಡಿಕೊಡಂತ ಬೇಡೋದಿದೆಯಲ್ಲ, ಅಷ್ಟೇ ಇರುತ್ತೆ. ಅದಕ್ಕಾಗಿ ವಿಜ್ಞಾನ ನಮಗೆ ಬಹಳ ಮುಖ್ಯ. ಅದಕ್ಕಿಂತಲೂ 10 ಟೈಮ್ ಮುಖ್ಯ. ಇದು ಅವಶ್ಯಕತೆ, ವಿಜ್ಞಾನ ಅತ್ಯಂತ ಅವಶ್ಯಕತೆ. ನಮಗೆ ಬೇಕಾಗಿರತಕ್ಕಂತಹದ್ದು ಆಧ್ಯಾತ್ಮ. ಹಾಗಾಗಿ
ಈ ಸೈನ್ಸ್ ಅಂಡ್ ಅಸ್ಟ್ರಾಲಜಿ ಎರಡರ ಮಧ್ಯದಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ದೇವಸ್ಥಾನದ ಮೇಲೆ 5 ಕಳಶ ಯಾಕಿಟ್ಟಿರ್ತಾರೆ, ದೇವಸ್ಥಾನದ ಮೇಲೆ ವಿಮಾನ ಗೋಪುರ ಅಂತಿದೆ ಅದರ ಮೇಲೆ 1 ಕಳಶ ಯಾಕಿಟ್ಟಿರ್ತಾರೆ, ಇನ್ನು ದೇವರು ಕೆಳಗಡೆ ಹಾಕ್ತಕ್ಕಂತಹ ಆ ಒಂದು ತಾಮ್ರದ ತಗಡಾಗಿರಬಹುದು ಅಥವಾ ಬಂಗಾರದ ಶೀಟ್ ಆಗಿರಬಹುದು, ಬೂರ್ಜಪತ್ರ ಆಗಿರಬಹುದು, ಅದರಲ್ಲಿ ಬರತಕ್ಕಂತಹ ಬೀಜಾಕ್ಷರಗಳಾಗಿರಬಹುದು, ಇವೆಲ್ಲವೂ ಕೂಡ ಒಂದೊಂದು ಶಕ್ತಿನೊಂದು ಕೊಡ್ತಾ ಬರುತ್ತೆ. ನನ್ನ ರಾತ್ರಿ 3 ಗಂಟೆಯಲ್ಲಿ ನಾನು ನಿದ್ದೆ ಮಾಡಬೇಕಾದ್ರೆ ಸಡನ್ನಾಗಿ ನಾನು ಎದ್ದು ಬರಬೇಕಾಯಿತು. ಈ ಸಿ 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 ಅನ್ನೋದು 20 ಸಿಗಳು ಹಾಕಿದ್ರೆ ಅದು ನೀವೊಂದು ಆಕ್ಚುಲಿ ನಾನು ನಂಬರ್ ಹೇಳಲ್ಲ, ಆ 20 ಸಿಗಳೆಲ್ಲ ಹಾಕಿ ಡಿಕೋಡ್ ಮಾಡಿದ್ರೆ ಅದು ಒಂದನ್ನು ನಿಮ್ಮ ಬುದ್ಧಿಮತ್ತೆಗೆ ಕೊಡೋವಂಥದ್ದೊಂದು ತಯಾರಾಗುತ್ತೆ ಅಲ್ಲಿ. ಅಂದರೆ ಅದಕ್ಕೆ ಕನೆಕ್ಟಿವಿಟಿ ಕೊಟ್ಬಿಡುತ್ತೆ. ಆ 20 ಸಿಗಳನ್ನು ನೀವು ಹೊಡೆದ್ರೇ ಒಂದರ ಕನೆಕ್ಟಿವಿಟಿ ಕೊಡುತ್ತೆ. ನೀವು ಯಾವುದೋ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿಲ್ಲ, ಅಂತಹದ್ದನ್ನು ಅದು ಕೊಡುತ್ತೆ. ಅಂತಹ ಶಕ್ತಿ ಇದೆ ವಿಜ್ಞಾನಕ್ಕೆ. ಇದನ್ನೇ ಈ ನಾವು ಬರೆದಿರ್ತಕ್ಕಂತಹದ್ದು ಬೀಜಾಕ್ಷರಗಳಿದೆಯಲ್ಲ ತಾಮ್ರದ ತಗಡಲ್ಲಿ, ಅದಕ್ಕೆ ಅದರ 10 ಟೈಮ್ ಶಕ್ತಿ ಇದೆ. ಆ ಬೀಜಾಕ್ಷರಗಳು ಈ ಸಿ ಹೋಲಿಕೆ. ಅದಕ್ಕಾಗಿ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಆ ಸಿ ಅಂತಕ್ಕಂತಹದ್ದು ನಾನು ಯಾಕೆ ಬರೆದಿರ್ತೀನಿ ಅಂತಂದರೆ, ಸಾಧ್ಯವಾದಷ್ಟು ಸ್ಥಿತಪ್ರಜ್ಞೆಗೆ ಅಂತ ಬಂದಾಗ ಇಂಥವ್ರಿಗೆ ಉಪಯೋಗ ಆಗಬೇಕು ಅಂತೆಲ್ಲೋ ಇರುತ್ತೆ. ಅದಕ್ಕಾಗಿಯೇ ಅದು ಯಾರಿಗೆ ಎಲ್ಲೆಲ್ಲೋ ಈಗ ನಾವು ಹೋಗಿ ಪರಿಹಾರ ಅಂತ ಮಾಡ್ಕೊಂಡಿರ್ತೇವೆ. ಈಗ ಡಾಕ್ಟ್ರನ್ನ ತಗೊಳ್ಳೋಣ, ಇದು ವಿಜ್ಞಾನ ಕೂಡ ತುಂಬ ಪೇಚಾಟಕ್ಕೆ ಸಿಕ್ಕಾಕೊಂಡಿದೆ ಇಲ್ಲಿ. ಎಲ್ಲಿ ಅಂತಂದರೆ ಗೋದಾವರಿ ಜಿಲ್ಲೆನಲ್ಲಿ ಮಲ್ಲಿಪುರಂ ಅಂತ ಬರುತ್ತೆ. ಅಲ್ಲೊಂದು ದೇವಸ್ಥಾನ ಇದೆ, ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವೇ ಆಗುತ್ತೆ ಅಲ್ಲಿ ಕಲ್ಯಾಣಿ ಇದೆ. ಆ ಕಲ್ಯಾಣಿ ಸ್ನಾನ ಮಾಡುತ್ತೆ, ನಂತರ ಹೋಗಿ ಆ ಶಿವನ ಲಿಂಗಕ್ಕೆ ಸುತ್ಕೊಂಡ್ಬಿಡುತ್ತೆ. ಅದು ಲಿಂಗಕ್ಕೆ ಸುತ್ಕೊಂಡು ಎಲ್ಲರೂ ಕೂಡ ನೋಡ್ತಾರೆ. ಅಲ್ಲಿ ಸೈಂಟಿಸ್ಟ್ ವಿಜ್ಞಾನಿಗಳು ಬರ್ತಾರೆ, ಡಾಕ್ಟರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಷ್ಟೇ ಯಾಕೆ, ಅಲ್ಲಿ ಯಾರೇ CM ಆದರೂ, CM ಮಿನಿಸ್ಟರ್ ಎಲ್ಲರೂ ಕೂಡ ಆ ದೇವಾಲಯಕ್ಕೆ ಬರ್ತಾರೆ. ಏನು ಅಂತಂದ್ರೆ, ಡಾಕ್ಟ್ರು ನಿಮಗೆ ಮಕ್ಕಳು ಆಗೋದೇ ಇಲ್ಲ ಈ ಜನ್ಮದಲ್ಲಿ ನಿಮಗೆ ಮಕ್ಕಳೇ ಆಗಲ್ಲ ಅಂತ ಬರೆದಾಕಿದ್ದರೂ ಸಹಿತ. ನೋಡಿ, ನೀವು ಒಳ್ಳೆ ಪ್ರಶ್ನೆ ಕೇಳಿದಕ್ಕೆ ನಂಗೆ ನೆನಪು ಬಂತು. ಯಾರಾದ್ರೂ ಮಕ್ಕಳು ಹೇಳಿದವರು ದಯವಿಟ್ಟು ಆ ಕ್ಷೇತ್ರಕ್ಕೆ ಹೋಗಲಿ, ಡಾಕ್ಟ್ರು ಕೊಟ್ಬಿಡ್ಲಿ, 10 ಕಡೆ ಕೊಟ್ಟಿರಲಿ, ಒಂದೇ ಒಂದು ರಾತ್ರಿ ಆ ದೇವಸ್ಥಾನದ ಹಿಂಬದಿ ದಂಪತಿಗಳಿಬ್ಬರು ಬೋರ್ಲ್ ಮಲ್ಕೋಬೇಕು. ಆ ಬೋರ್ಲ್ ಮಲ್ಕೊಂಡಾಗ ನಿಮ್ಮಲ್ಲಿ ಒಂದು ವೈಬ್ರೇಷನ್ ಬರುತ್ತೆ. ಎದ್ದು ಬರ್ತಾ ಇರಿ, ನೀವು ಎದ್ದು ಬಂದು ಬಿಡಿ, ಇನ್ನು ಮುಗೀತು. ದೇವರ ದರ್ಶನ ಪೂಜೆ ಮುಗಿಸ್ಕೊಂಡು ಬರ್ತಾ ಇರಿ, ನಿಮ್ಮ ಪಾಡಿಗೆ ನೀವು ಆ ವರ್ಷದಲ್ಲಿ ಮತ್ತೆ ನೀವು ಮಗುನ ತೊಗೊಂಡು ಆ ಕ್ಷೇತ್ರಕ್ಕೆ ಹೋಗೋದು. ಇದು ಪವಾಡ ಅಂದರೆ ಏನು ಹೇಳ್ತೀರಿ ಇದಕ್ಕೆ? ಡಾಕ್ಟ್ರು ಮೆಡಿಸಿನ್ ಯಾಕೆ ವರ್ಕೌಟ್ ಆಗಲಿಲ್ಲ ಇಲ್ಲಿ? ಈ ಥರದ್ದು ಸಾವಿರ ಇದೆ ಒಂದೊಂದು ಕೂಡ. ಅದಕ್ಕಾಗಿ ಈ ಪ್ರೋಟ್ರಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಸ್ಥಿತಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಮಂಗಳಾರತಿ ವಿಜ್ಞಾನ ಇದೆ ರೀ. ಅದ್ಭುತವಾದ ವಿಜ್ಞಾನ ಇದೆ, ಮಾತಾಡಿದ್ರೆ ಬಹಳ ಅದ್ಭುತ ಇದೆ. ಅದಕ್ಕಾಗಿ ನಮಗೆ 2 ಅವಶ್ಯಕತೆ ಇದೆ. ಇದನ್ನು ಬಿಟ್ಟು ಇದಿಲ್ಲ, ಇದನ್ನು ಬಿಟ್ಟು ಇದಿಲ್ಲ. ನಮಗೆ ಅವಶ್ಯಕತೆ 2. ಅಂದರೆ ಈ 2ರ ಮಧ್ಯೆ ನಮಗೆ ಅದು ಬೇಡ ಅಂತ ವರ್ಜ ಮಾಡಬೇಡ. ಇದನ್ನು ನಿನಗೆ ಯಾವ ಸಂದರ್ಭದಲ್ಲಿ ಎಲ್ಲಿ ಹೇಗೆ ಉಪಯೋಗವಾಗುತ್ತೋ ಆ ಉಪಯೋಗ ಮಾಡಿಕೊಂಡು ಮುಂದಕ್ಕೆ ಹೋಗೋ. ಅಲ್ಲೇ ತರ್ಕ ಮಾಡ್ಕೊಂಡು ಕೂತ್ಕೋಬೇಡ. ಇದು ಹೇಗೆ ಅಂತ ಇದು ಹೇಗೆ ಅಂತ ತರ್ಕ ಮಾಡ್ಕೊಂಡು ಕೂತ್ಕೊಂಡ್ರೆ, ಇಲ್ಲಿ ಇಬ್ಬರು ಇದ್ರಂತೆ, ಅಮಾವಾಸ್ಯೆ ಕತ್ತಲು, ತುಂಬ ಕತ್ತಲಿದೆ, ಇಬ್ಬರು ಹೋಗಿ ಮನೆ ತಲುಪ್ಕೋಬೇಕು. ಒಬ್ಬ ನಾಸ್ತಿಕ, ಇನ್ನೊಬ್ಬ ಆಸ್ತಿಕ. ಒಬ್ಬ ಮಾತ್ರ ತುಂಬ ದಾರಿ ಕಾಣ್ತಾನೆ ಇಲ್ಲ. ಒಂದೊಂದು ಸಲ ಮಿಂಚು ಬರುತ್ತಂತೆ. ಆ ಮಿಂಚಿನ ಬೆಳಕಲ್ಲಿ ಒಬ್ಬ ಹೇಗೋ ಮನೆ ಸೇರ್ಕೊಂಡಂತೆ, ಅರೆ ಇದು ಹೆಂಗೆ ಮಿಂಚು ಬಂತು, ಹಂಗೆ ಹುಡ್ಕೊಂಡು ಅಲ್ಲೇ ಎದ್ದೋದಂತೆ. ಅವನಲ್ಲೇ ಎದ್ದೋಗ್ತಾನೆ. ನೀವು ತರ್ಕ ಮಾಡಿದ್ರೆ ಅಲ್ಲೇ ಎದ್ದು ಬಿಡ್ತೀರಿ. ಅದಕ್ಕಾಗಿ ನೀವು ತತ್ವಜ್ಞಾನಿ ಆಗಬೇಕು, ಬಿಟ್ಟು ತರ್ಕಜ್ಞಾನಿ ಆಗಬಾರದು. ತತ್ವಜ್ಞಾನಿಯಾಗಿ ನೀವು ಮುಂದಕ್ಕೆ ಹೊರಡಿ, ನಿಮಗೆಲ್ಲವೂ ಸಿಗ್ತವೆ. ಒಂದು ಮಾತಲ್ಲಿ ಹೇಳಬೇಕಾದ್ರೆ, ಒಂದಷ್ಟು ಹೆಚ್ಚಿನ ಶಕ್ತಿ ಅನ್ನೋದಿತ್ತು ಅಂತಂದರೆ ವಿಶ್ವಕ್ಕೆ ಶಕ್ತಿ ಇದೆ. ಅದಕ್ಕೆ ಓಂ ಶ್ರೀ ವಿಶ್ವಸ್ಮೈ ನಮಃ, ಓಂ ವಿಶ್ವಸ್ಮೈ ನಮಃ ಅನ್ನೋದರಲ್ಲಿ ಒಂದು ಶಕ್ತಿ ಇದೆ. ಅದು ನಿಮಗೆ ಯಾವಾಗ ತುಂಬ ಕೊರತೆ ಇರುತ್ತೋ ಆವಾಗ ಅದಕ್ಕೆ ನಿಮಗೆ ಆ ಬೇಕಾಗಿರ್ತಕ್ಕಂಥ ಯಾವುದೋ ಅಲ್ಲಿಗೆ ಅದು ಟ್ರಾನ್ಸ್ಫರ್ ಆಗಿ ಆ ರೂಪದಲ್ಲಿ ನಿಮಗೆ ಗೋಚರ ಆಗುತ್ತೆ. ಬರದಿಟ್ಕೊಳ್ಳಿ, ಅದು ಆಧ್ಯಾತ್ಮದ ಸಂಪತ್ತು. ಖಂಡಿತ ಗುರುಗಳೇ, ವಿಶ್ವಕ್ಕಿರುವಂಥ ಶಕ್ತಿ ಬಗ್ಗೆ ನಮಗೆ ತಿಳಿಸಿದ್ರಿ. ಜೊತೆಗೆ ಜ್ಯೋತಿಷ್ಯನೂ ಜೀವನದಲ್ಲಿ ಬೇಕು, ನಮಗೆ ಸೈನ್ಸು ಕೂಡ ಬೇಕಾಗುತ್ತೆ. ಇದು ಹೆಚ್ಚು ಅದು ಹೆಚ್ಚು ಅಂತ ನಾವು ಹೇಳೋಕ್ಕಾಗಲ್ಲ. ಇನ್ ಬಿಟ್ವೀನ್ ನಾವಿದ್ದೀವಿ ಅನ್ನೋದನ್ನ ನಮಗೆ ಒಂದು ಉದಾಹರಣೆಗಳ ಮುಖಾಂತರ ತಿಳಿಸ್ಕೊಟ್ರಿ, ಅರ್ಥವನ್ನ ಮಾಡಿಸಿದಿರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.